ತಮ್ಗಳ್ನೇ ಸಹಿಸ್ಕೊಂಬಲ್ವಲ್ಲ ಇರುತ್ತು. ಅಲ್ಲ ನೋಡು, ತಮ್ಗಳ್ನ ಕೆಲಸದಿಂದ ತೆಗ್ದಾಕ್ ಚಿಕ್ಕಪ್ಪ ಅಂತ ಹೇಳ್ತಾವಳೆ. ಪಾಪ ಪುಣ್ಯನು ಶಿವಾನಿ ಒಳ್ಳೆಯವ್ರ ಕಣಪ್ಪ. ನಾನು ಮಾತಾಡ್ಸಿದ್ರೆ ಅವ್ರ ಅತ್ತೆ ಹುರ್ಕಮ್ಮಳು. ಒಳ್ಳೆಯವಳಲ್ಲ ಆ ಚೈತ್ರ. ನಾನು ಅದಕ್ಕೆ ಮತ್ತೆ ಯಾರನ್ನು ಮಾತಾಡ್ಸಲ್ಲ. ನಾನು ಈಗ ನಮ್ಮ ಅತ್ತೆನೇ ಆಗಲಿ, ಈಗ ನಮ್ಮ ಅತ್ತೆ ಬಂದು ಮಾತಾಡ್ಸ್ಕೊಂಡು ಹೋಗುತ್ತೆ ನಮ್ಮ ಜಯತ್ತೆ, ಮಾತಾಡ್ತೀನಿ. ಆಗ ಚೈತ್ರನಾಗಲಿ ನನ್ನ ವರ್ಷ ಬಾವನಾಗಲಿ ನಾನು ಅದಕ್ಕೆ ಅವ್ರ ಮನೆ ಕಡೆಗೆ ಎಲ್ಲೂ ಹೋಗಲ್ಲ. ಹೋಗ್ದಿಲ್ಲಕ್ಕೆ ನನ್ನ ಒಂಟು ಕೂಬೆ ಅಂತ ಬೈಕೊಂತಾರೆ. ಬೈಕೊಂಡ್ರು ಪರವಾಗಿಲ್ಲ ಅಂತೇಳಿ ನಾನು ಅದಕ್ಕೆ ಎಲ್ಲೂ ಹೋಗಲ್ಲ. ನನಗೆ ಯಾರು ಸವಾಸನೂ ಬೇಡ ಅಂತ ನಾನು ಸುಮ್ಮನೆ ಇರ್ತೀನಿ. ಪಾಪ ಲವಕುಶ ಇಬ್ಬರು ಒಳ್ಳೆಯವರು, ಇವಳು ಋತು ಒಳ್ಳೆಯವಳಲ್ಲ. ನಾನು ಮೊದಲಿಂದಲೂ ಇವಳು ಕಂಡ್ರೆ ಆಗ್ತಾ ಇರಲಿಲ್ಲ. ಈ ಅಪ್ಪ ಯಾವಾಗಲೂ ಬರೀ ನಮ್ಮ ಋತಮ್ಮ ಅಂತ ಯಾವಾಗ ಆಸ್ತಿ ಎಲ್ಲ ಕೊಡಕ್ಕೆ ನಿಂತ್ಕೊಂಡು ಅವಾಗಿಂದಲೂ ನನಗೆ ಸಿಟ್ಟು. ಅವಾಗಲೇ ನಾನು ಅವಾಗ ಬಿಗಿ ಮಾಡಿಬಿಟ್ಟೆ. ದುಡ್ಡು ಕಾಸು ಪ್ರತಿಯೊಂದು ಏನಿದ್ರು ಎಲ್ಲ ನಮ್ಮ ಋತಮ್ಮ ಅಂತ ಕೊಡೋಣ. ನಾನು ಸರಿಯಾಗಿ ಅವಾಗ ಮಕ್ಕಳಿಲ್ಲ ಅಂದ್ರೂ ನಮಗೂ ಜೀವನಕ್ಕೆ ಬೇಕಣಪ್ಪ ಅಂತೇಳಿ ಎಲ್ಲ ಸ್ವಲ್ಪ ಬಿಗಿ ಮಾಡೋದಕ್ಕೆ ಇವಾಗ ಏನು ವ್ಯಾಪಾರ ಆಗುತ್ತೋ ಅದನ್ನು ತಗೊಂಬಂದು ದುಡ್ಡು ಕಾಸು ಎಲ್ಲ ಮನೆಯಾಗಿರ್ತಾನೆ. ಬರೀ ಅವಾಗೆಲ್ಲ ನಮಗೇನು ಮಕ್ಕಳಿಲ್ಲ ಅಂತ ಎಲ್ಲ ಬರೀ ಅಧ್ವಾನ ಮಾಡಿದ್ದೆ ದುಡ್ಡೆಲ್ಲನ. ನನಗೆ ಯಾಕೋ ಇವಳು ಕಂಡ್ರೆ ಆಗಲ್ಲ. ಸಖತ್ತು ಸಿಟ್ಟು ಬಂದ್ಬಿಡುತ್ತೆ. ಯಾಕೋ ಋತು ಬಂದಿದ್ಲು ಆ ಕರಿಯಮ್ಮನ ಕರ್ಕೊಂಡು. ಇವಳು ಅವಳು ಜೊತೆಯಾಗಿದ್ದಾಳಲ್ಲ ರೀತಾಕ. ಇವಳು ಯಾರನ್ನೋ ಒಬ್ರನ್ನ ಜೊತೆ ಮಾಡ್ಕೊಂಡು ಓಡಾಡ್ತಾವಳೆ. ಇವಳು ಕವನ ಇದ್ದಾಳಲ್ಲ ಅವ್ರ ತಮ್ಮನ ಹೆಂಡ್ತಿ. ನೀನು ಯಾರನ್ನು ಮಾತಾಡ್ಸಲ್ಲ. ನೀನಾಯ್ತು ನಿನ್ನ ಕೆಲಸ ಆಯ್ತು ಅನ್ನಂಗೆ ಒಳಗಿರ್ತೀಯ, ಎಲ್ಲೂ ಹೋಗಲ್ಲ ಕಣೆ. ನೋಡು, ನೀನೆಲ್ಲೂ ಹೋಗ್ಲಿಲ್ಲ ಅಂದ್ರು ಕಷ್ಟ, ಯಾರನ್ನೂ ಮಾತಾಡ್ಸ್ಲಿಲ್ಲ ಅಂದ್ರು ಕಷ್ಟ. ಎಲ್ಲ ನಿನ್ನ ಒಂಟ್ಗುಬೆ ಅಂತ ಬೈಕಂತಾರೆ. ಬೈಕೊಂಡ್ರು ಪರವಾಗಿಲ್ಲ ಬಿಡು. ಅಯ್ಯೋ ಬೈಕೆ ಅಂತಾರೆ ನಮ್ಮ ಚೈತ್ರಕ್ಕನೂ. ಇವರು ಎಷ್ಟು ಆಡ್ಕೊಂತಾರೆ. ಇರೋತನು ಚೈತ್ರಕ್ಕ ಎಲ್ಲ ನಮ್ಮನ್ನ ಹಂಗೆ ಮತ್ತೆ ಆಡ್ಕೊಂಬೋದು. ಅವ್ರನ್ನೆಲ್ಲ ಮಾತಾಡಿಸ್ತಿಲ್ಲದಕ್ಕೂ ಅದಕ್ಕೆ ಅವ್ರು ಹಂಗೆ ಮಾತಾಡೋದು. ಬಿಡು, ಮಾತಾಡಲಿ ಅಂತ ಸುಮ್ಮನೆ ಆಗಿದ್ದೀನಿ. ಅಲ್ಲ, ಅವರು ಲವನಕುಶ ಬೇರೆ ಮನೆಗೆ ಬಂದವರಂತೆ, ಅದಕ್ಕೆ ಕೆಲಸದಿಂದ ತೆಗಿ ಚಿಕ್ಕಪ್ಪ ಅಂತ ಹೇಳ್ತವ್ರಿ. ನಾನು ಅದಕ್ಕೆ ಈ ಅಪ್ಪನಿಗೆ ಹೇಳೋಣ ಅಂತ ಹೇಳಿ ಮಾತು ಕೇಳ್ಬಿಡಕಣಪ್ಪ ಅಂತ ಹೇಳಿ ಇವತ್ತು ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಈ ಋತು ಅಕ್ಕ ಏನು ಹಿಂಗೆ ಮಾತಾಡುತ್ತೆ ಅಂತ ನೀನು ನನ್ನ ಬೈಕೊಂಡ್ರು ಪರವಾಗಿಲ್ಲ. ನಿನಗೆ ಈ ಥರ ಮಾತಾಡೋದಂದರೆ ಎಲ್ಲ ಈ ಥರ ತರ ತೆಗಡಿ ಅಂದರೆ ನೀನು ನಾಳೆ ಯಾವಾಗಲೂ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಈ ಥರ ಅಂದರೆ ಇಷ್ಟ ಆಗಲ್ಲ, ಇಷ್ಟಪಡಲ್ಲ ಅನ್ನೋದು ಗೊತ್ತು. ನಾನು ಇಲ್ಲೋಡು ಹೇಳ್ತಾ ಇದ್ದೀನಿ, ಇವತ್ತು ನನ್ನ ಮಗಳು ಅಂತ ಹೇಳ್ತಾ ಇಲ್ಲ. ಪುಣ್ಯನು ಶಿವಾನಿ ಒಳ್ಳೆಯವ್ರು ಕಣಮ್ಮ. ಇವಳು ಮಾತು ಎಷ್ಟು ಕೇಳೋರು ಗೊತ್ತಾ, ಇವಳು ಸಾಕ್ರಿ ಎಷ್ಟು ಮಾಡೋರು ಇರುತ್ತದ. ನೀ ತಿಂಗಳಾಯ್ತಮ್ಮ ಮದುವೆ ಅಂತ ಬಂದು ಅವ್ರಿಗೂ ಬೇಜಾರಾಯಿತು. ಮನೆಯಾಗೆ ಹಿಂಗೆ ಏನೇನೋ ಅವಳದು ಇಲ್ಲದ ಅಧಿಕಾರ ನಡೆಸಕ್ಕೆ ಬದಲು ಅವ್ರ ಅದಕ್ಕೆ ಕೇಳ್ದಲೇ ಹೋಗಿ ಬೇರೆ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇದ್ದಾರೆ ಮೀನಾ. ಅದಕ್ಕೇನೆ ಇವಳಿಗೆ ಹೊಟ್ಟೆ ಉರಿ. ನನ್ನ ತಮ್ಮಗಳು ನನ್ನ ಮಾತು ಕೇಳಲ್ವಲ್ಲ. ಋತು ಅಕ್ಕ ಅಂತೇಳಿ ಇವಳು ಹೇಳ್ದಂಗೆ ಕೇಳಬೇಕು. ಅವ್ರು ದುಡ್ದು ಇವ್ರ ಕೈಗೆ ಕೊಟ್ಟು ಇವಳ ಕೈಯಿಂದ ಹೊರಟೋಗ್ಬೇಕು ದುಡ್ಡು. ಅವ್ರೇನೋ ಒಂದು ಸೈಡ್ ತಗೊಂಗಿದ್ರು ಇವಳನ್ನೇ ಕೇಳಬೇಕು, ಒಂದು ಮೊಬೈಲ್ ತಗೊಂಗಿದ್ರು ಇವಳನ್ನೇ ಕೇಳಬೇಕು. ಅವ್ರ ಪುಣ್ಯ ಶಿವಾನಿ ಒಂದು ಸೀರೆ ತಗೊಂಗಿದ್ರು ಅವ್ರ ಅತ್ತೆ ಹತ್ರ ಎಲ್ಲ ಇವಳನ್ನೇ ಕೇಳಬೇಕು. ಋತಮ್ಮ ಇವಾಗ ಹಂಗೆ ಹೇಳಿದ್ದು ರೀತಕ್ಕ. ಮೀನಾ ನಿನಗೆ ಗೊತ್ತಾಗಲ್ಲ, ನಮ್ಮ ಋತಮ್ಮನ ಕೇಳು, ನಮ್ಮ ಋತಮ್ಮನ ಕರ್ಕೊಂಡು ಹೋಗು. ನಾನು ಅವಾಗ ಒಂದು ಜೊತೆ ಕಾಲ್ಚೆನ್ ತಗೋಬೇಕು ಅಂತ ನಾನಂದೆ. ನಿನಗೆ ಗೊತ್ತಾಗಲ್ಲ ಮೀನಾ, ನಮ್ಮ ಋತಮ್ಮನ ಕರ್ಕೊಂಡು ಹೋಗು ಅಂತ ಚೈತ್ರ ಅಕ್ಕ. ಯಾಕಕ್ಕ ಗೊತ್ತಾಗಲ್ಲ? ನಮ್ಮ ದುಡ್ಡು ನಮ್ಮ ಕಾಸು, ಹೋಗಿ ನಾವು ಕೇಳ್ತೀವಿ, ಲೆಕ್ಕ ಮಾಡಿಸ್ತೀವಿ, ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಲೆಕ್ಕ, ಹೋಗ್ತೀವಿ ತಗೊಂಬರ್ತೀವಿ ಅಂತಂದೆ. ನಾನು ಅದಕ್ಕೆ ಅವ್ರನ್ನೆಲ್ಲ ಮಾತಾಡ್ಸೋದಕ್ಕೆ ಇಷ್ಟನೇ ಆಗಲ್ಲಪ್ಪ. ಮನೆ ಕಡೆಗೆ ನಾನು ಹೋಗೋದೇ ಇಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತಾ ಅಷ್ಟೇ ಅಪ್ಪ. ಈ ಅಪ್ಪ ಕೈಯಾಗಳದ್ದು ಬಾಯಿಗಳದ್ದು ದುಡ್ಡೆಲ್ಲ ಕಳ್ಕೊಂಬನು ಏನು ಮಾಡ್ತೀಯ? ನಾನು ಬೇಡ ಬಿಡತ್ತ ಸುಮ್ಮನಿದ್ದೆ. ಅವಾಗೆಲ್ಲನ ಎಷ್ಟು ಆಸ್ತಿ ಹೆಂಗಲ್ಲ ಅವಾಗ ಖುಷಿನ ಹೆಸ್ರಿಗೆ ಸ್ವಲ್ಪ ಮಾಡಿ ಇವಳ ಹೆಸ್ರಿಗೆ ಒಂದು ಸ್ವಲ್ಪ ಮಾಡಿಸಿ ಅವಾಗೆಲ್ಲ ಇದು ಮಾಡ್ತು. ತಿರ್ಗಾ ಎಷ್ಟೋ ಸ್ವಲ್ಪ ಆಸ್ತಿ ಎಲ್ಲ ಮಾರಿ ಹೆಂಗ ಹೋಟ್ಲು ಮಾಡ್ಕೊಂಡಿದ್ದಕ್ಕೆ ನಮ್ಮ ಜೀವನಕ್ಕೆ ಇವತ್ತು ಅನುಕೂಲ ಆಯಿತು. ಹೋಟ್ಲು ಕಟ್ಟಿರೋದ್ರಿಂದನ ಚೆನ್ನಾಗಿ ಒಳ್ಳೆ ದುಡಿಮೆ ಆಯಿತು. ಬೇಡ, ಕೆಲಸದಿಂದ ಮಾತ್ರ ತೆಗಿಸ್ಬೇಡಿ. ಹಂಗೆ ಮಾತ್ರ ಮಾಡಬೇಡ ಮೀನಾ, ಹೇಳ್ಬಿಡು ವರ್ಷನ್ಗೆ ಇವಳು ಮಾತು ಕೇಳ್ಬೇಡ ಅಂತ ಹೇಳ್ತೀನಿ. ಬಾ ನೀನು ಹಂಗನ್ನು ಎಲ್ಲ ಆಗೈತೆ ಅಂತೇಳಿ ನೀನು ಹೇಳು, ಅವಾಗ ಅರ್ಥ ಆಗುತ್ತೆ ಅಯ್ಯಪ್ಪನಿಗೆ. ನಾನು ಹೇಳಿದ್ರೆ ಅಯ್ಯಪ್ಪಗಳಪ್ಪ ಸುಮ್ಮನೆ ಹೇಳ್ತಾರೆ ಮಂಗಾಗುತ್ತೆ. ನೀನು ಹೇಳಿದ್ರೆ ತಿಳ್ಕೊಂತಾರೆ ತಂಗಿ ಅಲ್ಲ, ನೀನು ಹೇಳಿದ್ರು ಕೇಳ್ತಾರೆ. ಬಾ ಒಳಗೆ ಹೋಗಿ ಹೇಳೋಣ. ಬಾರಿ ತಕ್ಕ ಒಳಕ್ಕೆ ನಡಿಯಮ್ಮ ಹೇಳೋಣ. ಇವ್ರ ಮಾತು ಕೇಳ್ಬಿಟ್ಟು ಕೆಲಸದಿಂದ ತೆಗೆದ್ರೆ ಪಾಪ ನಿಮಗೂ ಕೆಲಸ ಇದಾಗುತ್ತೆ. ಅಷ್ಟು ಯಾರು ನಂಬಿಕೆದವ್ರು ಯಾರೂ ಸಿಗಲ್ಲ. ಇವರಾದ್ರೆ ಬಿಡು ₹1 ತಿಂದ್ರು ನಮ್ಮರೇ ತಿಂದ್ರು ಅಂತ ಅನ್ಕೋಬೋದು. ಕ್ಯಾಶಿಯರ್ ಆಗಿ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂತಾರೆ. ಎಲ್ಲ ನೋಡ್ಕೊಂಡ್ರು ಇವತ್ತು ಒಂದು ತಿಂಗಳು ಸಂಬಳ ಕೊಡಲಿಲ್ಲ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಇದಾದರೂ ಒಂದು ತಿಂಗಳು ಸಂಬಳ ಕೊಡಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊತಾರೆ. ಇವ್ರು ಒಂದು ತಿಂಗಳು ಹೆಚ್ಚಾಗಿ ಇಸ್ಕೊಂಡ್ರು ಏನು ಅನ್ಸಲ್ಲ. ಒಟ್ಟಿನಲ್ಲಿ ನಮ್ಮದೇ ಆಗಿರೋದ್ರಿಂದ ಏನು ಅನ್ಸಲ್ಲ. ಏನಲ್ಲ ಅವ ಖುಷಿ ತುಂಬ ಒಳ್ಳೆಯವರಪ್ಪ. ಯಾವುದೊಂದು ವಿಚಾರದಲ್ಲೇ ಆಗಲಿ ತುಂಬ ಒಳ್ಳೆಯವರು. ಯಾವುದಕ್ಕೆ ಆಗಲಿ ಫೋನ್ ಮಾಡಿ ಚಿಕ್ಕಮ್ಮ ಅದಿಲ್ಲ ಇದಿಲ್ಲ ಏನಾದರೂ ಹೇಳ್ತಾರೆ. ದುಡ್ಡಾಗಲಿ ಅಪ್ಪ ಏನಾರ ಹೋಟ್ಲು ಹತ್ರ ಇಂದ ಹೋಗಲಿಲ್ಲ ಅಂತಂದರೆ ದುಡ್ಡಾಗಲಿ ನೀ ಕರೆಕ್ಟಾಗಿ ತಗೊಂಬಂದು ಕೊಡ್ತಾರೆ. ಇವತ್ತಿಷ್ಟೇ ಇದಾಯಿತು, ಇವತ್ತಿಷ್ಟು ಹಿಂಗಾಯಿತು, ಎಲ್ಲ ಲೆಕ್ಕಾಚಾರ ಎಲ್ಲ ಕರೆಕ್ಟು. ನಾನು ಲವ ಖುಷಿ ನಂಬ್ತೀನಪ್ಪ. ಇವಳನ್ನ ನಂಬಲ್ಲ ಬಿಡು. ಇವಳನ್ನ ಮೊದಲಿಂದಲೂ ನನಗೆ ಇವಳನ್ನ ಕಂಡ್ರೆ ಆಗಲ್ಲ. ನಡಿ ಒಳಗೆ ಹೋಗಿ ಮಾತಾಡೋಣ. ಅಯ್ಯಪ್ಪ ಐತೆ, ಅಯ್ಯಪ್ಪನ ಹತ್ರ ಹೇಳೋಕ್ಕಾಗುತ್ತೆ. ಏನಪ್ಪ ಯೋಯ್ ಬಾ, ರೀತಾಕ ಬಂದೈತೆ ಯಾಕ? ನೀನು ಅನ್ನೇನಕ್ಕ ಎಂತೀಯ ರೀತಾ ಅನ್ನು. ನನಗೆ ನಮ್ಮ ಅಣ್ಣ ಆಗ್ಬೇಕು, ನಮ್ಮ ವರ್ಷಣ ಅಣ್ಣ ಆಗ್ಬೇಕು.
ನಾನು ನಿನ್ನೇನ ಅಕ್ಕ ಎಂತ ಕರಿತೀರಿ ತಲೆ ಕರಿ ರೇ ರೇ ಬಾರಪ್ಪ ಇಲ್ಲಿ ಬಾ ರೀತಾ ಬಂದೈತೆ ಬಾ. ಓ ಆಯ್ತಾ ಬಾರಮ್ಮ. ಬಂದಪ್ಪ ನಾನು ನಿನ್ನೆ ಮಾತಾಡ್ಸೋಣ ಅಂತ ಹೇಳಿ ಋತು ಬಂದು ಹೇಳಿರೋದೆಲ್ಲ ತಲೆಯಾಗಿ ಇಕ್ಕಬೇಡ, ಅವಳ ಮಾತಾಗಿ ಕೇಳಬೇಡ. ಆ ಹುಡುಗರು ಒಳ್ಳೆವು, ಸುಮ್ಮನೆ ನಿಯತ್ತಾಗೆ ಕೆಲಸ ಮಾಡ್ತಾರೆ. ಬೇರೆಯವ್ರನ್ನ ಕರ್ಕೊಂಬಂದು ಓಟೋನು ಆಮೇಲೆ ಔಟ ಹಾಸ್ಕೆಟ್ಸ್ಕೊಂಬತ್ಕಿನ ಅವ್ರ ಮಾತು ಕೇಳಬೇಡ ನೀನು ಋತಮ್ಮನ ಮಾತು. ಇಲ್ಲೋಡು ವರ್ಷಣ ಸುಮ್ಮನೆ ಅವಳು ತಮ್ಗಳ ಹತ್ರ ನಾನು ಹೇಳಿದ್ ನಡಿಬೇಕು ಅನ್ನೋ ಥರ ಅಧಿಕಾರ ಇದು ಮಾಡಕ್ಕೆ ಹೋಗಿ ಹಿಂಗೆ ಮಾಡ್ಕೊಂಡವಳೆ. ಅವಳ ಬುದ್ಧಿ ಸರಿ ಇಲ್ಲ, ಋತು ಬುದ್ಧಿ ಇತ್ತೀಚೆಗೆ ದೌಲತ್ ಬಂದ್ಬಿಟ್ಟೈತೆ. ಯಾಕಂದರೆ ಎಲ್ಲರೂ ರುತಮ್ಮ ಅಂತಂದು ಒಂದು ಸ್ವಲ್ಪ ಗಂಡ ಬೇರೆ ಗೌರ್ಮೆಂಟ್ ಅಫಿಷಿಯಲ್ಲು 70,000 ಸಂಬಳ ಆಗಿರೋದಕ್ಕೆ ಸೈಟು ಗೀಟು ಮನೆಗಿನೇ ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳಂತೆ. ಟೌನ್ನಾಗೆ ಸೈಟ್ಗಳೆಲ್ಲನ ಏನೋ 10 ಲಕ್ಷಕ್ಕೆ ತೊಗೊಂಡೋಗಿ 50 ಲಕ್ಷಕ್ಕೆ ಕೇಳ್ತಾರಂತೆ. ಎಲ್ಲ ಆಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಜಂಬ ಬಂದ್ಬಿಟ್ಟೈತೆ ವರ್ಷಣ. ಅವಳು ಮಾತ್ರ ಕೇಳಬೇಡ, ಅದಕ್ಕೆ ಅವರೆಲ್ಲ ಜಗಳ ಮಾಡ್ಕೊಂಡು ಬೇರೆ ಹೋಗವ್ರೆ. ಮೀನನ್ನ ತಗ ಅವಳು ಈಗ ನಿಮ್ಮ ಅದಕ್ಕೆ ಬುದ್ಧಿ ಹಿಡಿಸ್ತಿಲ್ಲದಕ್ಕೆ ಹೋಗಲ್ಲ, ಅಲ್ಲಿ ಏನಾರ ಒಂದು ಅಂದ್ಬಿಡ್ತಾರೆ ಅಂತ ಹೇಳಿ ಬಿಡು. ನಿನ್ಗೇನು ಮಕ್ಕಳಿಲ್ಲ ಮರಿ ಇಲ್ಲ, ನಿನ್ಗೇನಕ್ಕೆ ಎಂಬುದು ಮಾತಾಡ್ತಾ ಏನೋ ಒಂದು ಮಾತಾಡ್ತಾರೆ. ಅದಕ್ಕೆ ಪಾಪ ಎಲ್ಲೂ ಹೋಗಲ್ಲ ಕಣಪ್ಪ ಮೀನ, ಒಬ್ಬರು ತಂಟೆಗೆ ಹೋಗಲ್ಲ ಅವಳು. ಹೇಳ್ತಿದ್ದಲ್ಲ ಯಾಕೆ ಹೋಗಲ್ಲ, ಹೋಗು ಮಾತಾಡ್ಸು, ಹೋಗ್ಬೇಕು ನಮ್ಮ ಮನೆ ತಕ್ಕೆ ಅಂತ ಹೇಳ್ತಿದ್ದಲ್ಲ, ನಾನು ಅದಕ್ಕೆ ಹೋಗಲ್ಲ. ನಿಮ್ಮ ಅದಕ್ಕೆ ಏನಾರ ಒಂದು ಮಾತಾಡ್ತಾರೆ ಯಾಕಂತ ನಾನು ಹೋಗಲ್ಲ. ಸರಿ ಆಯ್ತು ಬಿಡು. ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಸುಮ್ಮನೆ ಹಂಗೆ ಹೇಳ್ದೆ ಬಿಡು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನೇನು ಅವ್ರನ್ನ ಕೆಲಸದಿಂದ ತೆಗಿಯಲ್ಲ, ಅವ್ರು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾರೆ ಎಂಬುದು ಗೊತ್ತು. ಸುಮ್ಮನೆ ಸರಿ ಆಯ್ತು ಋತಮ್ಮ ಅಂತ ಏನೋ ಹೇಳ್ಕೊಳಿಸ್ತೆ ಅಷ್ಟೇ. ಈಗ ಏನಾರ ನಾನು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಸಿಟ್ಟು ಮಾಡ್ಕೊಂಬತ್ತೆ, ಅದಕ್ಕೆ ಸಿಟ್ಟು ಮಾಡ್ಕೊಂಬತ್ತೆ ಅಂತೇಳಿ ಸುಮ್ಮನೆ ಏನೋ ಒಂದು ಹೇಳ್ಕೊಳಿಸ್ತೆ ಅತ್ಲಾಗೆ. ಅವರಿಬ್ರು ಪುಣ್ಯ ಶಿವನಿನೂ ಒಳ್ಳೆಯವ್ರು. ಇವತ್ತು ನನ್ನ ಮಗಳು ಅಂತ ನಾನೇನು ಹೇಳ್ತಿಲ್ಲ, ಅವಳು ನನ್ನ ಮಗಳು ಅವಾಗ ಒಂದು 2 ದಿನ ಹಂಗೆ ಮಾಡಿಲ್ಲ. ಅವಳು ಬುದ್ಧಿ ಕಲ್ತ್ಕೊಂಡು ಪುಣ್ಯ ಶಿವನಿ ಎಷ್ಟು ಹೊಂದಾಣಿಕೆಯಿಂದ ಇದ್ದಾರೆ ಗೊತ್ತೇ. ಬಂದು ಇಲ್ಲೋಡು ಒಂದು ಬಿಸಿನೀರು ಸಮೇತ ಕಾಸ್ಕೊಂಡು ಕೊಡಬೇಕು ಇವಳಿಗೆ ಕುಡಿಯೋಕ್ಕೆ, ಸ್ನಾನ ಮಾಡೋಕೆ ಬಿಸಿನೀರು ಕಾಯಿಸ್ಕೊಡ್ಬೇಕು, ಏನಿದ್ರೆ ಎಲ್ಲ ಮಾಡ್ಕೊಂಡು ಕೊಡಬೇಕು. ಪ್ರತಿಯೊಂದೂ ಎಲ್ಲ ಏನು ಇವ್ರನ್ನ ಮನೆ ಕೆಲಸದವ್ರು ಅನ್ನೋ ಥರ ಇದು ಮಾಡೋಣ. ಅದಕ್ಕೆ ಅವ್ರ ಸಿಟ್ಟು ಬಂದು ಮೊನ್ನೆ ಏನೋ ಪರದಾಡ್ಕೊಂಡು ಹೋಗಿ ಅಲ್ಲಿ ಹೋಗಿರ್ ಮನೆಗೆ ಅವ್ರೆ. ಇವಳು ಮಾತು ಕೇಳಬೇಡ, ಇರುತ್ತು ಮಾತಾ ನೀನು ಕೆಲಸದಿಂದ ಮಾತ್ರ ತೆಗಿಬೇಡ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರನ್ನೂ ಕೆಲಸದಿಂದ ತೆಗೆದ್ರಂತೂ ಸರಿ ಹೋಗಲ್ಲ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ಪಾಪ ಒಳ್ಳೆ ಹುಡುಗರು, ಒಳ್ಳೆಯವ್ರಿಗೆ ನಾವು ಹಂಗೆ ಮಾಡಿದ್ರಾಗುತ್ತೇನೋ ರೀತಾಕ, ನಾವು ಹಂಗೆ ಮಾಡಬಾರ್ದು. ನಾವು ಯಾಕೆ ಹಂಗೆ ಮಾಡಬೇಕು, ಮಾಡಬಾರ್ದಂಗೆ ಪಾಪ. ಇವತ್ತು ನಿಯತ್ತ ಕೆಲಸ ಮಾಡ್ತಾರೆ, ಒಂದು ವಾರ ರಜಾ ಹಾಕಂಬ್ಲಿ ಬಿಡು. ಅವ್ರಿಗೂ ಹೆಂಡತಿ ಮಕ್ಳ ಜೊತೆ ಒಂದು ವಾರ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂಬೋದು ಇರುತ್ತಲ್ಲ. ಹೆಂಗೆ ಮ್ಯಾನೇಜ್ ಮಾಡಿದ್ರೆ ಆಯಿತು. ನೋಡು, ಅವನು ಯಾರನ್ನ ಒಬ್ಬ ಇವಾಗ ಈ ಕಡೆ ಕೆಲಸ ಮಾಡ್ತಾ ಇದ್ದ, ಅವನು ಬಿಟ್ಬಿಟ್ಟಿದ್ದೀನಿ. ಅವನು ಹಂಗೆ ದುಡ್ಡಲ್ಲಿ ಬೋಲು ಇದನ್ನು ಮಾಡ್ತಾನೆ, ಕ್ಯಾಶಿಯರ್ ಆಗಿ ಒಂಥರ ಇದು ಮಾಡ್ತಾರೆ ಅವರು. ಅವೆಲ್ಲನ ಸರಿ ಹೋಗಲ್ಲ ನನಗೇನೋ. ನಮ್ಮ ಹುಡುಗರೇ ಸರಿ, ನಾನು ಕೆಲಸದಿಂದ ತೆಗಿಯಲ್ ಬಿಡು. ಇರುತ್ತಮ್ಮನ ಮಾತು ಸುಮ್ಮನೆ ನಾನೇನು ಕೇಳಕ್ಕೆ ಹೋಗಲ್ಲ. ಆಸ್ತಿ ಏನಿದ್ರು ನಮ್ದು ಬೇಕಾದ್ರೆ ಲಾವ ಕ್ವಶನ್ಗೆ ಸೇರಲಿ, ಈ ಋತುಗೆ ಏನು ಸೇರೋದು ಬೇಡ. ಇಷ್ಟೊಂದೆಲ್ಲ ಜಂಬ ಮಾಡ್ತಾಳೆ ಅಂದಮೇಲೆ ಇವಳಿಗೆ ಏನಕ್ಕೆ ನಾವು ಕೊಡ್ಬೇಕು ಹೇಳು? ಏನೋ ಕೊಡಬಾರ್ದು. ಕೊಟ್ಟರೆ ಅಷ್ಟೇ ಇವಳಿಗೆ ಜಂಬ. ಅವಾಗ ಹೆಂಗನೋ ಅಷ್ಟು ಯಪ್ಪ ಋತೊಬ್ಬನಿಗೆ ಬರಿತೀನಿ ಅಂತಿತ್ತು. ಹೆಂಗ ಅವಾಗ ಇವ್ರ ಹೆಸ್ರಿಗೆ ಅವಳು ಹಂಗೆ ಅಂದ್ಲು, ನನ್ನ ತಮ್ಮಗಳ ಹೆಸ್ರಿಗೆ ಮಾಡಿಸು ಅಂತ ಅವಾಗ ಅಂದಿದ್ಲು ಹೆಂಗನ. ಇವಾಗ ಆಗಿದ್ರೆ ಮಾಡಿಸ್ತಿರ್ಲಿಲ್ಲ, ಅತಿ ಆಸೆ ಬಂದ್ಬಿಡೋದು. ಅಣ್ಣ ಹೋಟೆಲೆಲ್ಲ ಯಾರ ಹೆಸ್ರಿಗೆ ಐತೆ? ಅದೆಲ್ಲ ಇವಾಗಿನ್ನು ನನ್ನ ಹೆಸ್ರಿಗೂ ಇಬ್ಬರ ಹೆಸ್ರಿಗೆ ಐತಮ್ಮ. ನೋಡ್ಬೇಕು, ಲಾವ ಕುಶನ್ಗೆ ಬರೆಯೋಣ ಅಂತ ಇದ್ದೀನಿ. ಯಾರಿದಾರಮ್ಮ ನಮಗೆ, ಅವರೇ ಇರೋದು. ಅವ್ರಿಗೂ ಬೇಕು ಅಂತ ನಾನು ಈ ಅಪ್ಪನಿಗೆ ಎಲ್ಲ ದುಡ್ಡು ಕಾಸಿಂದೆಲ್ಲ ಹೋಟ್ಲದು ಏನಿದ್ರು ಎಲ್ಲರೂ ತಮಗೆ ಸೇರ್ಲಿ ಎಂಬುದು ಈ ಅಪ್ಪ. ತಿಂಗಳ ಕೊಟ್ಬಿಡೋಣ ಅಂತ ನಾನೇ ಮರೆಯ ಮಕ್ಕಳಿಲ್ಲ ಅಂದ್ರೂ ಬೇಕಣಪ್ಪ ಮುಂದೆ ಅಂತೇಳಿ ನಾನು ಟೈಟ ಬಿಗಿ ಮಾಡಿ ನೋಡು ಮನೆ ತಗೊಂಡು ಮನೆಯಾಗಿದ್ದೀವಿ ನಾವು. ಹೆಂಗೋ ನಿಮ್ದೆಗೆ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀವಿ. ದುಡ್ಡಿದ್ರೆ ಯಾರಾದ್ರೂ ನೋಡ್ತಾರೆ ಕಣಪ್ಪ, ದುಡ್ಡು ಇಟ್ಕೋಬೇಕು, ಮಕ್ಕಳಿಲ್ಲ ಅಂತ ಖರ್ಚು ಮಾಡಬಾರ್ದು ಅಂತ ನಾನು ಹೇಳೋದಕ್ಕೆ ಎಷ್ಟೊಂದು ಸ್ವಲ್ಪ ಪರವಾಗಿಲ್ಲ ದಾರಿಗೆ ಬಂದವನಿ. ಕೆಲಸದಿಂದ ತೆಗೆದ್ರೆ ಸರಿ ಹೋಗಲ್ಲ, ಕೆಲಸದಿಂದ ತೆಗಿ ಕೊಡ್ದಂತ ನಾನು ನಮ್ಮ ಅಯ್ಯಪ್ಪಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಅಯ್ಯಪ್ಪನ ಸುಮ್ಮನೆ ಕಳಿಸ್ತೆ ಅಂತ ಹೇಳ್ತಾವನಿ. ಯಾಕಂದ್ರೆ ಬೇರೆ ಯಾರು ಇಂಥ ನಿಯತ್ತ ಕೆಲಸ ಮಾಡೋಂಥವ್ರು ಸಿಗಲ್ಲ. ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ಸಂಬಳ ಕೊಡ್ತೈತೆ ನಮ್ಮ ಮನೆಗೆ ಒಂದು 25,000-30,000 ಸಂಬಳ ಕೊಡುತ್ತೆ ಇಬ್ಬರಿಗೂ. ಅವರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಏನಿದ್ರು ಮುಂದೆಲ್ಲ ಅವ್ರದ್ದೇ ಆಸ್ತಿ. ಲವ ಕುಶನ್ಗೆ ಸೇರಬೇಕು ಎಲ್ಲ ಆಸ್ತಿ ಎಲ್ಲ ಏನಿದ್ರು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.